ಹೊಸಕೋಟೆ ಚಿಂತಾಮಣಿ ರಸ್ತೆಯ ಮರು ಡಾಂಬರೀಕರಣಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಚಿಂತಾಮಣಿಯ ಕೈವಾರ ಕ್ರಾಸ್ನಲ್ಲಿ ಭೂಮಿ ಪೂಜೆ ನೆರವೇರಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಚಿವರ ಸಹೋದರ ಡಾಕ್ಟರ್ ಎಂಸಿ ಬಾಲಾಜಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಾಬಾ ನಾಗರಾಜ್, ಗ್ರಾಮಾಂತರ ಅಧ್ಯಕ್ಷ ಮುರುಗಮಲ್ಲ, ಲಕ್ಷ್ಮೀನಾರಾಯಣ ರೆಡ್ಡಿ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಚಿನ್ನಪ್ಪ ಹಾಜರಿದ್ದರು. ಇದೇ ವೇಳೆ ಮಾತನಾಡಿದ ಸಚಿವರು, ಹೊಸಕೋಟೆ ಚಿಂತಾಮಣಿ ರಸ್ತೆಗೆ ಡಾಂಬರೀಕರಣ ಮಾಡಿ ಹಲವು ವರ್ಷಗಳು ಕಳೆದಿದ್ದು ರಸ್ತೆ ಅಲ್ಲಲ್ಲಿ ಹಾಳಾಗಿದೆ. ಹೀಗಾಗಿ ರಸ್ತೆಯನ್ನು ಮರು ಡಾಂಬರೀಕರಣ ಮಾಡಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಸುಮಾರು 39 ಕೋಟಿ ವೆಚ್ಚದಲ್ಲಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಗಿದೆ ಅಂತ ತಿಳಿಸಿದರು. ಇದಲ್ಲದೆ ಹೊಸಕೋಟೆಯಿಂದ ಚಿಂತಾಮಣಿಯವರೆಗೂ ಟ್ರಾಫಿಕ್ ಹೆಚ್ಚಾಗುತ್ತಿದ್ದು ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಜೊತೆಗೆ ಈ ರಸ್ತೆಯನ್ನು ಮೇಲ್ದರ್ಜೆಗೆ ಏರಿಸಿ ವಿಸ್ತರಿಸುವಂತೆ ಮನವಿ ಮಾಡಿದ್ದೇನೆ ಅಂತ ಹೇಳಿದರು. ನಮ್ಮ ಆಂಧ್ರ ಗಡಿವರೆಗೂ ಆದರೂ ಪ್ರಾರಂಭದಲ್ಲಿ ಹೊಸಕೋಟೆಯಿಂದ ನಮ್ಮ ಮಾಡಿಕೇರಿ ಕ್ರಾಸ್ವರೆಗೂ ಈ ರಸ್ತೆ ಮೊದಲನೇ ಹಂತದಲ್ಲಿ ಕೈಗೆತ್ತಿಕೊಳ್ತಕ್ಕಂಥ ಕೆಲಸ ಆಯಿತು. ಇಲ್ಲಿ ಇವತ್ತು ಬಸ್ ಶೆಲ್ಟರ್ಗಳು, ಪ್ರತಿಯೊಂದು ಬಸ್ ಶೆಲ್ಟರ್ ಏನಿವತ್ತು ನಾವು ನಿರ್ಮಾಣ ಮಾಡಿದ್ದೀವಿ, ಟೌನಲ್ಲಿ ಇರ್ಬೋದು, ಇಲ್ಲ ಈ ರಸ್ತೆಯಲ್ಲಿ ಇರ್ಬೋದು, ಹಿಂದೆ ಇದ್ದಂಥ ಡಿಸೈನ್ ಬೇರೆ ಇದೆ. ನಾನೆಲ್ಲ ಹಿಂದೆ ಎಲ್ಲ ತಮಗೆಲ್ಲ ಫೋಟೋಗಳೆಲ್ಲ ತೋರಿಸಿದ್ವಿ. ಇದೇ ಕೇಶಿಪ್ ರಸ್ತೆಯಲ್ಲಿ ಬೇರೆ ರೀತಿ ವಿನ್ಯಾಸ ಆಯ್ತು. ಆದರೆ ಈ ಥರ ಹೊಸ ವಿನೂತನವಾಗಿ ಬಸ್ ಶೆಲ್ಟರ್ಗಳನ್ನು ಮಾಡುವಂಥದ್ದಕ್ಕೆ ನಾನು ಹೇಳಿದೆ, ನಾನು ಇದು ಒಪ್ಪೋದಿಲ್ಲ, ಈ ಡಿಸೈನ್ ಸರಿ ಇಲ್ಲ ನಿಮ್ಮದು ಅಂತ ಹೇಳಿದಾಗ, ನೀವು ಇಂಥ ಡಿಸೈನ್ ಮಾಡಿ, ನೀವು ಡಿಸೈನ್ ಮಾಡಿಸ್ಕೊಂಡು ಬನ್ನಿ, ನಾನು ಮಂಜೂರು ಮಾಡಿಸ್ತೀನಿ ಅಂತ ಹೇಳಿ ಅದನ್ನು ಕೂಡ ನಮಗೆ ಮಂಜೂರು ಮಾಡಿಸ್ಕೊಟ್ರು. ಬಸ್ ಶೆಲ್ಟರ್ಗಳನ್ನ ಮಂಜೂರು ಮಾಡಿಸ್ಕೊಟ್ರು. ಮತ್ತು ಈ ರಸ್ತೆ ಎಲ್ಲೆಲ್ಲಿ ಡಬಲ್ ರೋಡ್ ಆಗಬೇಕು, ಈಗ ಚಿನ್ಸಂದ್ರ ಉದಾಹರಣೆಗೆ ಚಿನ್ಸಂದ್ರ ಹತ್ರ 22 ಮೀಟರ್ ಅಗಲ ಮಾಡಿದ್ದೀವಿ ರಸ್ತೆ. ಸಾಮಾನ್ಯವಾಗಿ ರಸ್ತೆ ಇರೋದು ಬರೀ 10 ಮೀಟ್ರು, 22 ಮೀಟರ್ ಅಗಲ ಮಾಡಿದ್ದೀವಿ ಚಿನ್ಸಂದ್ರದಲ್ಲಿ ಭವಿಷ್ಯತ್ತಿನ ದೃಷ್ಟಿಯಲ್ಲಿ. ಅದಕ್ಕೂ ಕೂಡ ಅವರು ಸಹಕಾರ ಕೊಟ್ಟರು. ಮತ್ತು ಚಿನ್ಸಂದ್ರ ಕ್ರಾಸ್ ಇಂದ ಕನಂಪಲ್ಲಿ ದೇವಸ್ಥಾನದವರೆಗೂ ಜೋಡಿ ರಸ್ತೆ ಮಾಡುವಂಥದ್ದಕ್ಕೂ ಪ್ರಸಾದ್ ಅವರು ಸಹಕಾರ ಕೊಟ್ಟರು. ಈ ರೀತಿ ನಗರದ ಪ್ರದೇಶದಲ್ಲಿ ಫುಟ್ಪಾತ್ಗಳು ಮಾಡುವಂಥದ್ದು ಇರ್ಬೋದು, ಇವೆಲ್ಲದಕ್ಕೂ ನಾವು ಏನೇನು ಅವ್ರ ಹತ್ರ ವಿನಂತಿ ಮಾಡಿಕೊಂಡ್ವಿ ಅವೆಲ್ಲವನ್ನು ಕೇಶಿಪ್ಪಲ್ಲಿ ಇದ್ದಂಥ ಸಂದರ್ಭದಲ್ಲಿ ಪ್ರಸಾದ್ ಅವರ ಸಂಪೂರ್ಣ ಸಹಕಾರದಿಂದ ಇವತ್ತು ಇಷ್ಟೆಲ್ಲ ಈ ರಸ್ತೆ ಆಗುವಂಥದ್ದಾಯ್ತು. ಆದರೆ ನಿಮಗೆ ಗೊತ್ತಿದೆ, 2012-13ಕ್ಕೆ ಈ ರಸ್ತೆ ಪೂರ್ಣ ಆಯಿತು. ನಮ್ಮ ಭಾಗದಲ್ಲಿ ಎಚ್ ಕ್ರಾಸ್ವರೆಗೂ ಪೂರ್ಣ ಆಯಿತು. ಹೊಸಕೋಟೆ ಭಾಗದಲ್ಲಿ ಆಮೇಲೆ ಆಯಿತು 2013 ಚುನಾವಣೆ ಆದಮೇಲೆ. ಅದಾದ ನಂತರ ಇದುವರೆಗೂ ಟೋಲ್ ಕಲೆಕ್ಷನ್ನು ಪ್ರಾರಂಭ ಆಯಿತು, ಇವೆಲ್ಲ ಆಯಿತು. ಆದರೆ ರಸ್ತೆ ಡಾಂಬರೀಕರಣ ಮಾತ್ರ ಆಗಲಿಲ್ಲ. ಮತ್ತೆ ಪ್ರಸಾದ್ ಅವರು KRTCಯಲ್ಲಿ ಚೀಫ್ ಇಂಜಿನಿಯರ್ ಆಗಿದ್ದಂಥ ಸಂದರ್ಭದಲ್ಲಿ ಅವರು ನನಗೆ ಮಾತಾಡಿದ್ರು. ನಾನು ಸೋತಿದ್ದೆ ಸಂದರ್ಭದಲ್ಲಿ, ತಮಗೆ ಗೊತ್ತಿದೆ, ಕಳೆದ 2022ರಲ್ಲಿ ನಾವು ಸೋತಿದ್ವಿ. ಆ ಸಂದರ್ಭದಲ್ಲಿ ಅವರು ನನಗೆ ಫೋನ್ ಮಾಡಿ ಹೇಳಿದ್ರು, ಇದು ನಮ್ಮ ರಸ್ತೆ ಭಾಳ ಹಾಳಾಗಿದೆ, ಮತ್ತೆ ನಾನು ಡಾಂಬರೀಕರಣಕ್ಕೆ ಪ್ರಪೋಸ್ ಮಾಡ್ತೀನಿ, ನಾನು ಯಾವುದೂ ರಸ್ತೆ ಮಾಡಿಲ್ಲ ಅಂತ, ಇದು ಕೇಶಿಪ್ಪಲ್ಲಿ ಆಗಿರ್ತಕ್ಕಂಥ ಯಾವುದೂ ರಸ್ತೆಗಳು ಆಗಿಲ್ಲ ಅಂತ ಹೇಳಿ ಆ ಸಂದರ್ಭದಲ್ಲಿ ಹೇಳಿದಾಗ, ಆಯಿತು ರಸ್ತೆ ಭಾಳ ತೊಂದರೆ ಆಗ್ತಾ ಇದೆ, ನೀವು ಪ್ರಪೋಸ್ ಮಾಡಿ ಅಂತ ಹೇಳಿ ಅವರು ಸರ್ಕಾರದ ಮಟ್ಟದಲ್ಲಿ ಆ ಸಂದರ್ಭದಲ್ಲಿ ಇದನ್ನ ಚಿಂತಾಮಣಿ ರಸ್ತೆ ಜೊತೆಗೆ ಬೇರೆ ರಾಜ್ಯದ ಕೆಲವು ಕೇಶಿಪ್ ರಸ್ತೆಗಳನ್ನ ಮರು ಡಾಂಬರೀಕರಣ ಮಾಡುವಂಥದ್ದಕ್ಕೆ ಪ್ರಸ್ತಾವನೆ ಮಾಡಿ ಅದನ್ನು ಅನುಮತಿ ಪಡ್ಕೊಂಡ್ರು. ಆದರೆ ಟೆಂಡರ್ ಪ್ರಕ್ರಿಯೆ ನಡೆಯುವಂಥ ಸಂದರ್ಭದಲ್ಲಿ ಟೆಂಡರ್ ಪ್ರಕ್ರಿಯೆಯಲ್ಲಿ ಗೊಂದಲ ಆಗಿ ಅದು ಸ್ಥಗಿತ ಆಗೋಗಿತ್ತು. ಮೊನ್ನೆ ನಮ್ಮ ಸರ್ಕಾರ ಬಂದ ಮೇಲೆ ಕೂಡ ಆ ಗೊಂದಲ ಅದೇ ರೀತಿಯಲ್ಲಿತ್ತು. ಕೋರ್ಟಲ್ಲಿ ಇರುವಂಥದ್ದನ್ನು ಮತ್ತೆ ಅದನ್ನು ನಾವು ನಿವಾರಣೆ ಮಾಡಿಸಿ, ಮತ್ತೆ ಸರ್ಕಾರ ಬಂದ ಮೇಲೆ ಹಿಂದಿನ ಸರ್ಕಾರದಲ್ಲಿ ಕಾರ್ಯಕ್ರಮಗಳೆಲ್ಲ ಕ್ಯಾನ್ಸಲ್ ಆಗಿತ್ತು. ಅದ್ಯಾವುದು ಯಾಕಂದರೆ ಪ್ರಾರಂಭ ಆಗಿರಲಿಲ್ಲ. ಇಷ್ಟು ದೊಡ್ಡ ಮೊತ್ತದ್ದು ಅವ್ರ ಹಿಂದೆ ಮಾಡಿರುವಂಥದ್ದು ಯಾಕೆ ಮಾಡಬೇಕು ಅಂತಕ್ಕಂಥ ಒಂದು ಆಲೋಚನೆ ಬಂದಂಥ ಸಂದರ್ಭದಲ್ಲಿ ಮತ್ತೆ ನಾನು ಪತ್ರ ಕೊಟ್ಟು ನಮ್ಮ ಈಗಿನ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ, ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ, ನಮ್ಮ ನಾಯಕರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರಿಗೆ ನಾನು ಮನವಿ ಮಾಡಿಕೊಂಡೆ, ಇಲ್ಲ ಸತೀಶ್ ಅಣ್ಣ ಇದಾಗಬೇಕು, ನಮ್ಮ ರಸ್ತೆ ಇದು ಭಾಳ ತೊಂದರೆ ಆಗಿದೆ ಸತೀಶ್ ಅಣ್ಣ ಅಂತೇಳಿ. ಡಾಕ್ಟ್ರೆ ಎಲ್ಲಿ ಇಷ್ಟು ಅಮೌಂಟ್ ಬರಬೇಕಲ್ಲ ಅಂತ ಹೇಳಿದ್ರು. ಇಲ್ಲ, ನೀವು ಮತ್ತೆ ಇದಕ್ಕೆ ನಮಗೆ ಅನುಮತಿ ಮಾಡಿಕೊಡ್ಬೇಕು ಅಂತೇಳಿ ಅವರನ್ನು ವಿನಂತಿ ಮಾಡಿಕೊಂಡಾಗ ಅವ್ರು ಮತ್ತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು, ಇದೇನೇನಿದೆ ಇದನ್ನ ಸಮಸ್ಯೆಯನ್ನು ನಿವಾರಣೆ ಮಾಡಿ ನೀವು ಮತ್ತೆ ಇದನ್ನ ಟೆಂಡರ್ ಮಾಡಿ ಇದನ್ನ ಕೆಲಸ ಪ್ರಾರಂಭ ಆಗಬೇಕು, ನಾವು ನಮ್ಮ ಸರ್ಕಾರ ಇದಕ್ಕೆ ಅನುಮೋದನೆ ಕೊಡ್ತದೆ, ನಮ್ಮ ಸರ್ಕಾರ ಇದಕ್ಕೆ ಹಣ ಕೊಡ್ತದೆ ಅಂತೇಳಿ ನಮ್ಮ ಸ್ನೇಹಿತರಾಗಿ ಅಣ್ಣನಾಗಿರ್ತಕ್ಕಂಥ ಸತೀಶ್ ಅಣ್ಣ ಅವರು, ಜಾರಕಿಹೊಳಿ ಅವರು ಇವತ್ತು ಈ ಕೆಲಸವನ್ನ ನಮ್ಮ ಚಿಂತಾಮಣಿಗೆ ಇವತ್ತು ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಶರತ್ ಬಚ್ಚೇಗೌಡರು ಕೂಡ ನನ್ನ ಜೊತೆ ಸೇರಿಕೊಂಡು ಅವರು ಕೂಡ ಈ ಒಂದು ಕೆಲಸ ಆಗಬೇಕು ಅಂತೇಳಿ ನಾವಿಬ್ಬರು ಒಟ್ಟಾಗಿ ಈ ಕೆಲಸ ಆಗಬೇಕು, ಎರಡು ಕ್ಷೇತ್ರಗಳಿಗೂ ಅನುಕೂಲ ಆಗುತ್ತೆ ಅಂತೇಳಿ ನಾವಿಬ್ಬರು ಒತ್ತಾಯ ಮಾಡಿದ ಮೇಲೆ ಮತ್ತೆ ಅದನ್ನ ಒಪ್ಪಿಸಿ ಮತ್ತೆ ಟೆಂಡರ್ ಮಾಡಿಸಿ ಇವತ್ತು ಪೂಜೆ ಮಾಡುವಂಥ ಕೆಲಸ ಆಗ್ತಾ ಇದೆ. ಮೊನ್ನೆ ಕಳೆದ ವಾರ ಶರತ್ ಬಚ್ಚೇಗೌಡರು ಮತ್ತು ಅವರ ತಂದೆಯವರಾಗಿರ್ತಕ್ಕಂಥ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ
ಬಚ್ಚೇಗೌಡರು ಸಾಹೇಬ್ರವರು ಹೊಸಕೋಟೆಯಲ್ಲಿ ಅವರು ಈಗಾಗಲೇ ಈ ಕಾಮಗಾರಿಗೆ ಅಲ್ಲಿಂದ ಅವರು ಪೂಜೆ ಮಾಡಿದ್ದಾರೆ. ನಮ್ಮ ಭಾಗದಲ್ಲಿ ಇವತ್ತು ಈ ಒಂದು ಪೂಜೆ ಕೆಲಸವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಒಟ್ಟಾರೆಯಾಗಿ ಈ ರಸ್ತೆ ಮತ್ತೊಮ್ಮೆ ಡಾಂಬರೀಕರಣ ಮಾಡೋದ್ರ ಜೊತೆಗೆ ಈಗ ನಮ್ಮ ಮುಖಂಡರ ಕೆಲವು ಬೇಡಿಕೆ ಇದೆ. ಈಗ ಉದಾಹರಣೆಗೆ ಇಲ್ಲಿ ಕೈವಾರದಲ್ಲಿ ಸ್ವಲ್ಪ ಯಥಾತಥವ ವಾಹನಗಳ ಓಡಾಟ ಆಗ್ತಾ ಇದೆ. ಸ್ವಲ್ಪ ಮಟ್ಟಿಗಾದರೂ